ಜಗತ್ತಿನ ಮೂರೇ ಮೂರು ಸರ್ವಶ್ರೇಷ್ಠ ಭಾಷೆಗಳು ನಾವೆಲ್ಲ ತೀರ್ಮಾನ ಮಾಡಿರೋದು, ಜಗತ್ತಿನ ಮಹಾಜ್ಞಾನಿಗಳು ತೀರ್ಮಾನ ಮಾಡಿರೋದು. ನಿಮ್ಗೆ ಅದ್ರ ಬಗ್ಗೆ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಸೂರ್ಯವಂಶದ ದೊರೆ ದಿಲೀಪ ಚಕ್ರವರ್ತಿ ಏನು ಮಾಡ್ತಾನೆ, ತಾಯಿಯ ಹಾಲು ಅಷ್ಟೇ ಉತ್ಕೃಷ್ಟವಾದ ಗೋವಿನ ಹಾಲು ಅಂತ ಪ್ರಬಂಧವನ್ನು ಮಂಡಿಸ್ತಾನೆ. ಎಲ್ಲಿ? ಅಯೋಧ್ಯೆಯಲ್ಲಿ. ಅದನ್ನ ಸರ್ವಾನುಮತದಿಂದ ತೀರ್ಮಾನ ಮಾಡಬೇಕಾಗಿರುತ್ತೆ. ಹಂಗಿಗೆ ಹೇಳಿದ್ರೆ ತೀರ್ಮಾನ ಅಲ್ಲ, ಮೆಜಾರಿಟಿ ಇದೆ ಒಪ್ಪಡಿ ಅನ್ನುವಂಥ ಕಾಲ ಅಲ್ಲ. 100 ಜನ ಸಭಿಕರಿದ್ರೆ 100 ಜನ ಜ್ಞಾನಿಗಳು ಒಪ್ಪಿ ಮುದ್ರೆ ಹಾಕಬೇಕಾಗಿತ್ತು. ಹೆಂಗೆ ಅಂದರೆ, ನಿಮ್ಗೆ ಇನ್ನೂ ಬಿಡಿಸಿ ಹೇಳಬೇಕು ಅಂದರೆ, ತಾಯಿ ಒಂದು ಮಗುವನ್ನು ಹೆತ್ತು ಅಕಾಲಿಕ ಮರಣಕ್ಕೆ ತುತ್ತಾದರೆ ಗೋವಿನ ಹಾಲನ್ನು ಹಾಕಿ ಆ ಮಗುವಿನ ತುತ್ತಿನ ಚೀಲವನ್ನು ದೊಡ್ಡದು ಮಾಡಬಹುದು ಅನ್ನೋ ಪ್ರಬಂಧನ ಫಸ್ಟ್ ಮಂಡಿಸಿದ್ದೆ ದಿಲೀಪ ಚಕ್ರವರ್ತಿ. ಹಂಗೆ ಅಂತಹ ಅವಾಗ ಸ್ವೀಕೃತವಾಯಿತು, ಹೌದು ಅಂತ ಎಲ್ಲರೂ ಸರ್ವಾನುಮತದಿಂದ ಒಪ್ಪಿದ್ರು. ಅದಕ್ಕೋಸ್ಕರನೇ ನಾವು ಗೋವನ್ನು ಪಶು ಅಂತ ಕರೆಯಲ್ಲ, ಗೋ ಮಾತೆ ಅಂತ ಕರಿತೀವಿ. ಅಂಥ ಸಂಸ್ಕೃತಿ ಜನ. ಯಾಕೆ ಈ ಮಾತನ್ನು ಇಷ್ಟೆಲ್ಲ ಬಿಂಗಿಡಿಸಿ ಹೇಳ್ತಾ ಇದ್ದೀನಿ ಅಂದರೆ, ಜಗತ್ತಿನ 3 ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡವು ಒಂದು. ಯಾಕೆ ಅಂತ ಯಾರಾದರೂ ಕೇಳಿದ್ರೆ ಅವ್ರಿಗೆ ಉತ್ತರ ಹೇಳಿ. ಮಾತನಾಡಿದಂತೆ ಬರೆಯಲು ಲಿಪಿಯುಳ್ಳ, ಬರದದ್ದನ್ನು ಯಥಾವತ್ ಮಾತನಾಡುವ ಶಕ್ತಿಯುಳ್ಳ, ಸಂಧಿ ಸಮಾಸ ವ್ಯಾಕರಣ ಅಲ್ಪಪ್ರಾಣ ಮಹಾಪ್ರಾಣ ಇರೋ ಭಾಷೆ ಯಾವುದಾದ್ರೂ ಇದ್ರೆ ಅದು ಕನ್ನಡ. ವಿನೋಬಾಜಿಯವರು ಒಂದು ಒಳ್ಳೆ ಮಾತು ಹೇಳ್ತಾರೆ, ಲಿಪಿಗಳ ರಾಣಿ ಅಂತಾರೆ. ನಿಮಗೆ ಗೊತ್ತಿಲ್ಲ, ಇಂಗ್ಲೀಷ್ನವರು ನಮ್ಮನ್ನು ಆಳಿದ್ರು ಅನ್ನೋದು ಇಷ್ಟು ಬಿಟ್ಟರೆ, ಅವರು ಮಾಡಿದಂಥ ಕನ್ನಡಕ್ಕೆ ಒಳ್ಳೆ ಕೆಲಸವನ್ನು ಬೇರೆ ಯಾರೂ ಮಾಡಿಲ್ಲ ಅಂತ ಈ ಸಾರಕ್ಕಿ ಕನ್ನಡ ವೇದಿಕೆ ಮೇಲಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದೇ ಒಂದು ಉದಾಹರಣೆ ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಹಡ್ಸನ್ ಅಂತ ಒಬ್ಬ ಇರ್ತಾನೆ. ಹಡ್ಸನ್ ವೃತ್ತ ಅಂತ ಇದೆ, ಕಾರ್ಪೊರೇಷನ್ ಹತ್ರ ನೀವು ನೋಡಿರಬೇಕು. ಆ ಹಡ್ಸನ್ ಯಾರು ಅಂದರೆ, ಬೆಂಗಳೂರು ನಗರ ಕಮಿಷನರ್ ಆಗಿರ್ತಾನೆ. ಬಿಡುವಿನ ವೇಳೆ ನಾವು ವ್ಯಯ ಮಾಡೋದಿಲ್ಲ, ಹೋಗಿ ಹೈಕೋರ್ಟಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಹೈಕೋರ್ಟಲ್ಲಿ ನೋಡ್ತಿದ್ದಾಗ ಏನಾಗುತ್ತೆ ಅಂದರೆ, ವಾದ ವಿವಾದಗಳು ಇಂಗ್ಲೀಷ್ನಲ್ಲಿ ನಡೀತಾ ಇರುತ್ತೆ. ಅವಾಗ ಅವನು ಒಬ್ಬ ಬಂದು ಇವನ್ನ ಕೇಳ್ತಾನೆ, ನಿನ್ಗೆ ಅವ್ರು ಏನು ವಾದ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇದೆಯಾ ಅಂತ. ಇಲ್ಲ ಸ್ವಾಮಿ, ಅದು ನನ್ನ ತಾಯಿ ಭಾಷೆ ಅಲ್ಲ, ನನ್ನ ತಾಯಿ ಭಾಷೆ ಕನ್ನಡ, ನನ್ನ ರಾಜ್ಯ ಭಾಷೆ ಕನ್ನಡ, ಅವ್ರು ಯಾವುದೋ ಇಂಗ್ಲೀಷಲ್ಲಿ ಮಾತಾಡ್ತಾವ್ರೆ. ಆಗ ಪರವಾನಗಿ ತರಿಸ್ಕೋಬೇಕಾದ್ರೆ ಹಡಗಲ್ಲಿ ಪತ್ರ ಹೋಗ್ಬೇಕಾಗಿತ್ತು, ಹಡಗಲ್ಲಿ ಪತ್ರ ಬರಬೇಕಾಗಿತ್ತು. 6 ತಿಂಗಳ ನಂತರ ಪರವಾನಗಿ ತರಿಸ್ತಾನೆ ಎಲಿಜಬೆತ್ ರಾಣಿ. ಅವಾಗ ಕನ್ನಡದಲ್ಲಿ ಹೈಕೋರ್ಟಲ್ಲಿ ಪ್ರಪ್ರಥಮವಾಗಿ ವಾದ ಮಾಡಬೇಕು ಅಂತ ತಂದಿದ್ದೆ. ಹಡ್ಸನ್ ಅನ್ನೋದನ್ನು ಮರಿಬೇಡಿ, ಗೊತ್ತಾಯ್ತಾ? ಇನ್ನೂ ಒಂದು ಮಾತು ಹೇಳಬೇಕು ಅಂತಂತಂದರೆ, ಕಬ್ಬನ್ ಅವನ ಹೆಸರಿನಲ್ಲಿ ಇರೋದು, ಅವನು ಮಾಡಿದಂಥ ಕೆಲಸ ಯಾರೂ ಮಾಡಲಿಲ್ಲ. ಕಬ್ಬನ್ ಪಾರ್ಕ್ ಅಂತಲೇ ಇದೆ ನಮ್ಮಲ್ಲಿ, ಗೊತ್ತಾಯ್ತಾ? ಇನ್ನೊಬ್ಬ ಬರ್ತಾನೆ ವಿಲಿಯಮ್ಸ್ ಅಂತ. ವಿಲಿಯಮ್ಸ್ ಅನ್ನೋನು ಧಾರವಾಡದಲ್ಲಿ ಕಲೆಕ್ಟರ್ ಆಗಿರ್ತಾರೆ. ನೋಡ್ತಾನೆ, ಹುಡುಗರೆಲ್ಲ ಕನ್ನಡ ಮಾತಾಡ್ತಿರ್ತಾರೆ, ಬಲವಂತವಾಗಿ ಮರಾಠಿ ಅವ್ರ ಮೇಲೆ ಹೇರ್ತಾ ಇರ್ತಾರೆ. ಅವಾಗ ಅವನು ಗಲಾಟೆ ಮಾಡಿ ಹುಡುಗರನ್ನೆಲ್ಲ ಕೇಳಿ, ನಿಮ್ಮ ತಾಯಿ ಭಾಷೆ ಅಂತ ಕೇಳಿ, ಧಾರವಾಡ ಅಪ್ಪಟ ಕನ್ನಡನೆಲ್ಲ ಇಲ್ಲಿ ಕನ್ನಡದಲ್ಲಿ ಬೋಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕನ್ನಡ ಶಾಲೆನ ಪರವಾನಗಿಯಿಂದಲೇ ಓಪನ್ ಮಾಡಿ ಪರ್ಮಿಷನ್ ಬರೋವರೆಗೂ ತನ್ನ ಸ್ವಂತ ಜೇಬಿನಿಂದ ದುಡ್ಡನ್ನು ಹಾಕಿ ಕನ್ನಡ ಶಾಲೆಯನ್ನು ಯಾರಾದರೂ ನಡೆಸಿದ್ದಾರೆ ಅಂದರೆ ಒಬ್ಬ ಅಂಗಾಧಿಕಾರಿ ವಿಲಿಯಮ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಿತ್ತಲ್ ಬಗ್ಗೆ ಒಳ್ಳೆ ಚೆನ್ನಾಗಿ ಜ್ಞಾಪಿಸಿದ್ರು. ಒಬ್ಬ ಕ್ರಿಶ್ಚಿಯನ್ ಪಾದ್ರಿ